ಲೋಫರ್ ನನ್ನ ಮಗನ್ ತಂದು ಬೋಸುಡಿಕೆ ಹುಚ್ಚನಾಯಿ ಬಂದಂಗ್ ಬರ್ತಾ ಇದ್ದ ನನ್ನ ಹಿಂದೆ. ಯಾರ ನಿಂಗೆ ಹೇಳ್ ಕಳಿಸ್ದವ್ರು? ಯಾರ ನಿಂಗೆ ಹೇಳ್ ಕಳಿಸ್ದವ್ರು? ಬಗಳು ಹೇಳ್ತೀನಿ. ರಂಗವ್ವಂಗೆ ನೀನ್ ಸಾವಂತ್ರಕ್ಕಂಗ್ ಬರ್ದಿರೋ ಕಾಗ್ದ ಸಿಕ್ತು. ಅದಕ್ಕೆ ರಂಗವ್ವ ನನ್ ಕೈಲಿ ದುಡ್ಡು ಕೊಟ್ಟು ಮಂಜ ಎಲ್ಲೆಲ್ಗ್ ಹೋಗ್ತಾನೆ ಏನೇನ್ ಮಾಡ್ತಾನೆ ಹೇಳು ಅಂದ್ಲು. ಅದಕ್ಕೆ ಬಂದೆ ಕಣಣ್ಣ. ಓಹೋ ಹೋ 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 ಹೋ, ಏನ್ ತಾಯಿ ರಂಗವ್ವ ಬಾಯಿ ಬಡಕಿ ಅಷ್ಟು ದೂರಕ್ಕೆ ಯೋಚನೆ ಮಾಡ್ಬಿಟ್ಟವಳ. ಏಯ್ ತಗೊಳ್ಳ ಕಾಸು, ಇನ್ನು ಜಾಸ್ತಿ ಕಾಸು ಕೊಡ್ತೀನಿ. ನಾಳೆ ಸಂಜೆ ಹೊತ್ತಿಗೆ ನಾನು ಸಾವಂತ್ರಿನ ಆ ಕಾಲುವೆ ತಕ್ ಬರಕ್ಕೆ ಬಿಡ್ಲಿ, ಅವಳು ಗೊತ್ತಾಯ್ತದೆ. ತಿಳಿತಾ? ತಿಳಿತು ಕಣಣ್ಣ. ಏನ್ ತಿಳಿತು? ರಂಗವ್ವ ಸಂಜೆ ಕಡೆಗೆ ಹುಲ್ ತರಕ್ ಹೋಗ್ತಾಳೆ. ಅವಾಗ ಸಾವಂತ್ರಕ್ಕಂಗೆ ನೀನ್ ಹೇಳ್ದಂಗೆ ಹೇಳ್ತೀನಿ. ಬೇಸ್ ಕಣ, ಬೇಸ್ ಮಗನೆ. ನೀನ್ ಕಾಡ್ಗೋದ್ರು ಬದುಕ್ತೀಯಾ, ನಾಡ್ಗೋದ್ರು ಬದುಕ್ತೀಯಾ, ಬರಗಾಲ ಬಂದ್ರು ಬದುಕ್ತೀಯಾ. ಈ ವಯಸ್ಸಿಗೆ ನೀ ಚಾಲಾಕ್ ಬುದ್ಧಿ ಮಡಗಿದ್ಯಲ್ಲ. ಬಿಡು ಗಾಡಿ, ಬಿಡದ ನಮ್ಮ ಕರೆಕ್ಟ್ ಆಗಿ ಹೇಳ್ಬೇಕೆಲ್ಲಾನು. ಏನ್ಲಾ ಹಡಾಣಿ ಕರಿಯ, ಇತ್ಲಾಗ್ ಬಂದಿದ್ಯಾ? ಮೇಷ್ಟ್ರು ಬಂದಾರ ಇಲ್ವ ಅಂತ ನೋಡಕ್ ಬಂದೆ. ಅವ್ರ ಯಾಕ್ಲಾ ಇಲ್ಲಿಗೆ ಬರ್ತಾರೆ? ಈ ಸ್ಕೂಲ್ ತವ ಇರ್ಬೇಕು, ಹೋಗ್ ನೋಡು. ಸ್ಕೂಲ್ ಬಿಟ್ಮೇಲೆ ಅವ್ರು ಇಲ್ಗೆ ಅಲ್ವಾ ಬರೋದು? ಗೊತ್ತಿಯವ್ವ, ಸಣ್ಣಿರಪ್ಪ ಮೇಷ್ಟ್ರು ಓಸಿ ಆಡ್ತಾರ ಗೊತ್ತಾ ನಿಂಗೆ? ಅದೆಂತ ಅದ್ಲ ವಾಸಿ? ಅದೊಂಥರ ಜೂಜು. 1 ರೂಪಾಯಿ ಕಟ್ಟಿದ್ರೆ 1000 ರೂಪಾಯಿ ಬರ್ತದೆ. ಆಗ್ಲೇ ಸಣ್ಣಿರಪ್ಪ ಮೇಷ್ಟ್ರು 1000 ರೂಪಾಯಿ ಗೆದ್ದವ್ರೆ. ಹಾ ನಿಜವೇನ್ಲಾ? ಹ್ಞೂ ಕಣವ್ವ, ಸಣ್ಣಿರಪ್ಪ ಬರೀ ಮೇಷ್ಟ್ರು ಅಲ್ದಿರೆ ನಮ್ಮೂರ್ ಓಸಿ ಏಜೆಂಟ್ರು ಕೂಡ. ತಗೋ, ನನ್ನ ಹೆಸರು ಕಟ್ಟು, ಹಣೆ ಬರ ನೋಡೇ ಬಿಡವ್ವ. ನೀನ್ ಕೊಟ್ಟಿರೋ ಈ ಚಿಲ್ರೆ ಕಾಸಿಗೆ ಏಟ್ಲಾ ಬರ್ತದೆ? 1000 ರೂಪಾಯಿ ಬರ್ತದೆ. ಬೇಕಾದ್ರೆ ನೀನು ಕಟ್ ನೋಡು. ಮೇಷ್ಟ್ರು ಬಂದಟ್ಗೆ ನನ್ನ ಹೆಸರು ಕಟ್ಟು, ಮರಿಬೇಡ. ಏನ್ ಲಾಸಿ ಬೇಕಾಯ್ಕಲ್ಲ, ಇಲ್ಲಿಗೆ ಯಾಕ್ಲಾ ಬಂದೆ? ಹೋಗಲೇ, ನಾನಂತ ಸಣ್ಣ ಪುಟ್ಟ ಕೆಲಸ ಏನ್ ಮಾಡಲ್ಲ. ನಾನೇನಿದ್ರು ದೊಡ್ಡದಕ್ಕೆ ಕೈ ಹಾಕೋದು. ಮಿಷಿನ್ ಕಿಟ್ಟೈತ್, ನಾಳೆ ಬರ್ರಪ್ಪ. ಸೊಳಿ ಅಂತಿದ್ರೆ ಗಾಡಿ ಬಿಚ್ಕೋಣ. ದುಡ್ಡು ಮಾತ್ರ ಕದಕಾಯ್ತದೆ ನಿಂಗೆ, ಇದೆಲ್ಲ ಮಾತ್ರ ಮಾಡಕ್ ಆಗೋದಿಲ್ಲ. ಅದೇ ಮತ್ತೆ ಬಾರ್ಲ ಇಲ್ಲಿ, ಮಳ್ಳಿ ಪುಕ್ಲಂತರ ಹೊಡ್ತೀಯಲ್ಲ. ಮೂರೊತ್ತು ಬರೀ ಮಿಸಿನ್ ಅಂತ ಕಟ್ಕೊಂಡೊಳ್ಳೆ ಮರ್ತ್ ಕುಂತಿದ್ಯಲ್ಲ. ಈ ಹಾಲ್ ಮಿಸಿನ್ ಮದ್ವೆ ಮಾಡ್ಕೋಬೇಕಾಗಿತ್ತ. ಇಲ್ಲ ಸುಖ ಉಣ್ಣಕ್ಕೆ ಅಂತ ನಾನಿಲ್ಲಿರ್ಬೇಕು. ಮೀಸೆ ಇರೋ ಗಂಡನ್ ಮದ್ವೆ ಆದ್ರೆ ಚಂದ ಅಂತ ಮದ್ವೆ ಆದೆ. ನೀನ್ ಬರೀ ಮೀಸೆ ಗಂಡ ಆದೆ, ಸುಖನೂ ಇಲ್ಲ ಏನೂ ಇಲ್ಲ. ಅಯ್ಯೋ ನಂದು ಒಂದ್ ಬಾಳೆ. ರಾತ್ರಿ ಎಲ್ಲ ಬರೀ ಬಿಟ್ಟು ಸಿರ್ಬಿಡೋದ ಆತು. ಆಳ ಬದ್ರಾಗಿದ್ರೆ ನನ್ಗೆ ಯಾಕಿಂತ ಪಾಡು ಅಂತ. ರಂಗವ್ವ, ಅಮ್ಮ ಹಾಲ್ ಕರಿತೈತಿ, ಬಂದೇ ಇರೋ ಇಕ್ಬಾಲ. ತಗ ಸಿಸ್ಟರ್, ಇದು ಇಸ್ನೋ, ಇದು ಪೌಡ್ರು. ಸ್ನಾನ ಮಾಡಿ ಇದನ್ನೇನಾದ್ರೂ ಹಚ್ಕೊಂಡ್ರೆ ಬೀದಿಯಲ್ಲಿ ಹೋಗೋರೆಲ್ಲ ನಿಂದು ಮನೆ ಹಿಣಿಕಿ ನೋಡಿ ಹೋಗ್ತಾರೆ. ಇದಕ್ಕೆಲ್ಲ ಎಷ್ಟು ಇಕ್ಬಾಲ? ಅದ್ರದ್ದು ರೇಟ್ಗೆ ಕೇಳಿದ್ರೆ ನಿಮ್ಮವ್ವ ಎದೆಗೆ ಹೊಡ್ಕೊಂಡು ಸಾಯ್ತಾರೆ. ಖಾಲಿ ಆದ್ಮೇಲೆ ಹೇಳು, ಮತ್ತೆ ತಂದು ಕೊಡ್ತೀನಿ. ಅದು ನಂದು ಗಿಫ್ಟ್. ಇಕ್ಬಾಲ ಇಡೀ ಕ್ಯಾನು. ಯಾ ಅಲ್ಲ, ಇದೇನ್ ರಂಗವ್ವ, ನಿಂದು ಹಾಲ್ನಾಗೆ ನಂದು ಮುಖ ಕಾಣ್ತದೆ. ಎಷ್ಟೊಂದು ನೀರಿಗೆ ಹಾಕ್ಬಾರ್ದು ರಂಗವ್ವ. ಹಾಲಲ್ಲಿ ಹಾಕ್ಲಾ ಮುಖ ನೋಡ್ತಿ, ಕನ್ನಡಿ ಇಲ್ವೇ? ಅಲ್ಲ ಕಣೋ ಇಕ್ಬಾಲ, ಆ ರಾಚ ಮುಂಡೆ ಮಗ ಆ ಕೂರೆ ಬರ್ಮನ್ ಜೊತೆ ಸೇರ್ಕೊಂಡು
ಈಸ್ಕೊಂಡಿರೋ ದುಡ್ಡನ್ನೇ ಕೊಡಲ್ಲ ಅಂದ್ರೆ ಹೆಣ್ಣೆಂಗ್ಸ್ನ ಹೆಂಗಿರೋದು ಹೇಳು? ನಿಮ್ಮಂತವ್ರೆಲ್ಲ ಇದ್ಕೊಂಡು ಇಂತ ಅನ್ಯ ನೋಡ್ಕೊಂಡು ಸುಮ್ಕಿದ್ದೀರಲ್ಲ. ನಾಚಿಕೆ ಆಗಲ್ಲ ಬದ್ಮಾಶ್ಗೆ? ಗಂಡ್ಸ್ ಮೇಲೆ ತಾಕತ್ ತೋರ್ಬೇಕು, ಹೆಂಗ್ಸ್ ಮೇಲೆ ಅಲ್ಲ ರಂಗವ್ವ. ಅವನೇನ್ ಬಾದ್ಶಾ ಅನ್ಕೊಂಡವನ? ಅವಂದು ಜನ್ಮಕ್ಕೆ ಈ ಇಕ್ಬಾಲ್ ಮನಸ್ ಮಾಡಿದ್ರೆ ಅವನಕ್ಕೆ ಜುಟ್ ಕಿತ್ತು ಕೈ ಕೊಡಕ್ಕಿಲ್ವಾ? ಹಾ ನಿನ್ನಂತ ಒಬ್ಬ ಗಂಡ್ಸು ನಮ್ಮ ಮನೇಲಿ ಇದ್ದಿದ್ರೆ ನಮ್ಗಿಂತ ಸ್ಥಿತಿ ಬತ್ತಿತ್ತೆ. ನೀನೇನ್ ಹೆದರಬೇಡ ರಂಗವ್ವ. ಈ ನನ್ ಸಿಸ್ಟರ್ ಸಾವಂತ್ರಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಆ ರಾಚನ್ಗೆ 2 ಘೂಸ ಕೊಟ್ಟಿ ಅವನ್ ಕುತ್ಕೆ ಪಟ್ಟಿ ಹಿಡ್ದಿ ಪೈಸಾಗೆ ಬೆಚ್ಚಿಸ್ಲಿಲ್ಲ ಅಂದ್ರೆ ನಂದಕ್ಕೆ ಹೆಸರು ಇಕ್ಬಾಲ್ಗೆ ಅಲ್ಲ, ತಿಳ್ಕೊ. ಹಾ ಬರ್ತೀನಿ ರಂಗವ್ವ. ಆತಪ್ಪ. ನೀನೇನು ಹಾಲು ಕಿಸ್ಕೊಂಡು ನಿಂತಿದ್ದಿ? ಬಾಯ್ ಬಳಿಕೆ. ಹಾಗಪ್ಪ ಪೈಲ್ವಾನ್ ಹತ್ರ ಪೈಸಾಗೆ ವಸೂಲು ಮಾಡೋದು. ನಾನೇ ಕೊಟ್ಟಿ ಬಿಟ್ರೆ ಆಗ ಸಾವಂತ್ರಿನು ರಂಗವ್ವ, ಸಾವಂತ್ರಿ, ರಂಗವ್ವ, ಏನ್ ಇಕ್ಬಾಲ? ರಂಗವ್ವ, ಶಿಕಾರಿ ಸಕ್ಸಸ್. ಏನಂದ ಸೂಳೆ ಮಗ? ಏನಂತಾನ್ ರಂಗವ್ವ? ಹೋಗಿ ಅವ್ನ್ ಜುಟ್ ಹಿಡ್ಕೊಂಡಿ ರಂಗವನ್ ಪೈಸಾ ಕೊಡ್ತೀಯಾ ಇಲ್ಲ ಘೂಸ ತಿಂತೀಯ ಅಂತ ಹಂಗೆ ಹಿಡ್ಕೊಟ್ಟೆ ನೋಡು. ಜೇಬಲ್ಲಿರೋ ಪೈಸಾ ಹಂಗೆ ತೆಗೆದು ಕೊಟ್ಟ. ಅಯ್ಯೋ ನನ್ ತಿಪ್ಪು ಸುಲ್ತಾನ ಕಡಪ್ಪ ನೀನು. ಹೋಗತ್ಯಾ? ನಡೆಯೋ ಒಳಗೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಕಾಣದಿಲ್ವೇ ಮತ್ತೆ? 3 ಹೊತ್ತು ನಿನ್ ಎದುರಿಗೆ ಅದೀನಿ. ಅದೇ ಮತ್ತೆ ಆಗಿರೋದು ಸಮಸ್ಯೆ. ನೆಟ್ಗಿರೋ ಹಾಡಾಡು, ಹಸೆ ಹಾಡು, ಬೆಳದಿಂಗ್ಲಾಡು ಬರಲ್ವೇ? ಅವೆಲ್ಲ ನೀನೇ ಆಡ್ಕೋ. ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಬಲ್ತಿ ತಂದಿದ್ಯಾ? ಎಳೆದ್ ನೋಡ್ತಾರದಲ್ವಾ? ಅಯ್ಯ ಸಂತ್ಯಾಗಿದ್ದಿದ್ದೆ ಅಂತಾವು. ಬಾಸವಂತ್ರಿ ಎಷ್ಟ್ ಚಂದ ಕಾಣಿಸ್ತೀಯಲ್ಲೇ. ಮೂಗ್ ನೋಡು, ಒಳ್ಳೆ ದಾಸವಾಳ ಹೂನಂಗ ಅಳ್ಕೊಂಡೈತೆ. ದಾಸವಾಳನ? ನಮ್ಮ ಅವ್ವನ್ಗೆ ಬೇರೆ ಕೆಲ್ಸ ಇಲ್ಲ. ಸಾವಂತ್ರಿ, ನಮ್ಮಪ್ಪ ದೀಪಾವಳಿ ತಂದಿರೋ ಸೀರೆ ತೋರಿಸ್ತೀನಿ ನೋಡು. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ಕೂತ್ಕೊಳ್ಳೆ. 600 ರೂಪಾಯಿ ಅಂತೆ ಕಣೆ. 600 ಅಲ್ಲವಾ 700. ಅಷ್ಟೊಂದು ಕೊಟ್ಟಿಯೋ ನಂದ್ಯಪ್ಪ ಮಾವ? ಓದಿರೋ ಹುಡುಗಿ ಎಂತದರ ತರಕಾಯ್ತದ? ನಮ್ಮಪ್ಪ ಇದ್ದಿದ್ರೆ ನಂಗೂ ಇಂಥದ್ದೇ ಸೀರೆ ತರ್ತಿದ್ದ ಅಲ್ವಾ? ತರದೆ ಏನು, ಇಷ್ಟೊತ್ತಿಗಾಗ್ಲೇ ನೀನು ಮದ್ವೆನೂ ಮಾಡಿಬಿಡ್ತಿದ್ದ. ಮತ್ತೆ ನೀನಿನ್ನು ನಿನ್ ಮಗಳ ಮದ್ವೆ ಮಾಡೇ ಇಲ್ವಲ್ಲ ಮಾವ? ಇವಳು ಓದ್ಕೊಂಡವಳೆ, ಅದೇ ಬಂದಿರೋ ತೊಂದ್ರೆ. ಇವಳಿಗಿಂತ ಹೆಚ್ಚು ಓದ್ದವನ ಹುಡುಕ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ತಡ ಆಗೈತಿ. ಈ ಸಾರಿ ಅದೇನಾರ ಆಗ್ಲಿ ಬಿಡೋದಿಲ್ಲ, ಮದುವೆ ಮಾಡೇ ಬಿಡ್ತೀನಿ. ಮಗಳು ಮದ್ವೆಗದ ಎಲ್ಲಿಂದ ದುಡ್ಡು ತತ್ತೀಯೋ ನಾ ಕಾಣೆ. ಅಯ್ಯೋ ದೇವ್ರವನ್ ಬಿಡೆ, ಹೆಂಗೋ ಆಯ್ತದೆ. ನಮ್ದು ಹೇಳ್ತೀಯಲ್ಲ ನೀನು. ಪಾಪ ಈ ತಂದೆಯ ಮಗುದು ಯಾರ ಮುಂದೆ ನಿಂತು ಮದುವೆ ಮಾಡ್ತಾರೆ ಹೇಳು? ರಂಗವ್ವ ಮಾಡ್ತಾಳೆ. ಶಿವಮೊಗ್ಗದಾಗ ಇವಳು ಸೋದರ ಮಾವ ಶಿವನಂಜ ಅವನಲ್ಲ, ಅವನ್ಗೆ ಕೊಟ್ಟು ಮಾಡ್ತಾಳೆ. ಅವನ್ ಮೂಗು ಗಿಣಿ ಮೂಗಿದ್ದಂಗದೆ. ಗಿಣಿ ಮೂಗು ಗಿಣಿ ಮ್ಯಾಗಿದ್ರೆ ಚಂದ, ಗಂಡ್ಸ್ ಮ್ಯಾಗಲ್ಲ. ಬರ್ತೀನಿ ಕಣೆ ಶಿವಿ. ಅವ್ವ, ಆ ಶಿವನಂಜನ್ ವಿಷಯ ತೆಗ್ರೆ ಅವಳಿಗೆ ಆಗಕ್ಕಿಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ನಾನೇ ನನ್ಬಾರ್ದನ್ನೇ. ಹೋಗ್ಲಿ ಬಿಡೀಗ.